ನಮಸ್ಕಾರ ವೀಕ್ಷಕರೇ, ಪ್ರತಿದಿನ ಗಾರ್ಡನಿಂಗ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಮನೇಲೇ ರೂಟಿಂಗ್ ಹಾರ್ಮೋನ್ ತಯಾರು ಮಾಡಿ ವೈಟ್ ಸೇವಂತಿ ಗಿಡಗಳನ್ನು ಹಚ್ತಾ ಇದ್ದೀನಿ. ಇದಕ್ಕೆ ನಾನು ಚಕ್ಕೆ ಪೌಡರ್ ಹಾಗೂ ಹನಿ ತೊಗೊಂಡಿದ್ದೀನಿ. ಇದು ಬೆಸ್ಟ್ ರೂಟಿಂಗ್ ಹಾರ್ಮೋನ್ ಅನ್ಕೋಬೋದು. ಇಲ್ಲ ಬೇಡ ಅನಿಸ್ತಿದ್ರೆ ನೀವು ಲೈಕೋಡ್ರಮಾ ಅದನ್ನು ಕೂಡ ಹಚ್ಕೋಬೋದು. ಅದು ಕೂಡ ಒಳ್ಳೆಯ ರೂಟಿಂಗ್ ಹಾರ್ಮೋನೇ. ನಾನು ಸಾಧಾದಷ್ಟು ಝೀರೋ ಕಾಸ್ಟ್ನಲ್ಲಿ ಬಹಳ ಮನೇಲಿ ಇರೋ ಇಂಗ್ರೀಡಿಯೆಂಟ್ಸನ್ನೇ ನಾನು ಗಾರ್ಡನಿಂಗ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಗಾಗಿ ನಾನು ಈ ರೀತಿ ಯೂಸ್ ಮಾಡಿದ್ದೀನಿ. ಇವಾಗ ವೈಟ್ ಸೇವಂತಿ ಗಿಡ ಬಹಳ ದೊಡ್ಡದಾಗಿ ಬೆಳ್ಕೊಂಡ್ಬಿಟ್ಟಿತ್ತು. ಇವಾಗ ಮಾನ್ಸೂನಲ್ಲಿ ಅದಕ್ಕೆಲ್ಲ ಬ್ಲ್ಯಾಕ್ ಅದು ಎಲೆಗಳೆಲ್ಲ ಬ್ಲ್ಯಾಕ್ ಆಗೋದಿತ್ತು. ಹಾಗಾಗಿ ಅದನ್ನೆಲ್ಲ ಕಟ್ ಮಾಡಿ ಹಾಕಿಬಿಟ್ಟಿದ್ದೀನಿ. ಈಗ ಇದು ನೋಡಿ, 1 ತಿಂಗಳು ಮುಂಚೆ ನಾನು ರೆಡ್ ಸೇವಂತಿ ಗಿಡಗಳನ್ನು ಕಟಿಂಗ್ಸ್ನ ಹಚ್ಚಿದ್ದೆ. ಅದು ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ. ಇನ್ನೇನು ಅದಕ್ಕೆ ನಾನು ಇವಾಗ 3-4 ದಿನಕ್ಕೊಮ್ಮೆ ಪೆಸ್ಟಿಸೈಡ್ಸ್ ಮಾತ್ರ ಹಾಕ್ತಾನೆ ಇರಬೇಕು. ಯಾಕಂದರೆ ಮಾನ್ಸೂನಲ್ಲಿ ಕಟಿಂಗ್ಸ್ ಎಷ್ಟು ಚೆನ್ನಾಗಿ ಬೆಳಿತಾವೋ ಅಷ್ಟೇ ಬೇಗ ರೋಗಗಳಿಗೆ ಈಡಾಗ್ತಾವೆ. ಹಾಗಾಗಿ ಅದರ ಬಗ್ಗೆ ನಾವು ಬಹಳ ಕಾಳಜಿ ವಹಿಸಬೇಕು. ಇದು ಈಗ ನೋಡಿ ಲ್ಯಾವೆಂಡರ್ ಕಲರ್ ಚೈನೀಸ್ ಆಸ್ಟರ್, ಇದನ್ನು ಕೂಡ ನಾನು ಫುಲ್ ಕಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಈಗ ಆಲ್ರೆಡಿ ಅದು ಹೂ ಬಿಟ್ಟು ಒಣಗ್ತಾ ಐತಿ. ಈಗ ಅದನ್ನು ನಾನು ಪೂರ ಬಡ್ಡಿ ಸಮೇತ ಕಟ್ ಮಾಡ್ತೀನಿ. ಯಾಕಂತಂದರೆ ಬರೀ ಎಲ್ಲರೂ ಹೂಗಳನ್ನು ಮೇಲ್ಗಡೆ ಹೂ ಬಿಟ್ಟಿದ್ದ ಕಡೆ ಮಾತ್ರ ಕಟಿಂಗ್ ಮಾಡಿದರೆ ಅಲ್ಲಿಂದ ನಾನು ಚಿಗುರು ಹೊಡಿತೈತಿ. ಅದು ಎತ್ತರ ಅಡ್ಡ ಉದ್ದ ಬೆಳಿತೈತಿ. ಅದ್ರ ಬದಲು ನೀವು ನಿಮ್ಮ ಪಾಟ್ ತುಂಬ ಬಹಳ ಚೆನ್ನಾಗಿ ಗುತ್ತಾಗಿ ಚೆನ್ನಾಗಿ ಬೆಳಿಬೇಕು ಅಂತಂತಂದರೆ ಹೂವಿನ ಗಿಡಗಳನ್ನು ಬಿಟ್ಟಿರ್ತಲ್ಲ ಅದು ಆ ಕಾಂಡ ಪೂರ್ಣ ಕಟ್ ಮಾಡಿರಿ. ಆವಾಗ ಅದು ಅಲ್ಲಿಂದನೇ ಚಿಗುರು ಹೊಡಿತೈತಿ, ಬೇರಿಂದನೇ ಇನ್ನೂ ಹೆಚ್ಚು ಚಿಗುರು ಹೊಡಿತೈತಿ, ಆಮೇಲೆ ದೊಡ್ಡದಾಗಿ ಕಾಣ್ತೈತಿ. ಇದನ್ನು ಕೂಡ ನಾನು ಕಟಿಂಗ್ಸ್ ಮಾಡಿ ಮತ್ತು ಸುತ್ತರದ ಅಲ್ಲೇ ನಂಗೆ ಆ ಪಾಟ್ನಲ್ಲಿ ಜಾಗ ಇರೋದ್ರಿಂದ ಅಲ್ಲೇ ಹಚ್ತಾ ಇದ್ದೀನಿ. ಇದರಲ್ಲಿ 3 ಕಲರ್ಸ್ ಇದೆ ನಾನು ತೊಗೊಂಡು ಬಂದಿರೋದು. ವೈಟು, ಲ್ಯಾವೆಂಡರ್ ಆ್ಯಂಡ್ ಪಿಂಕ್ ಕಲರ್ನ. ವೈಟ್ ಕಲರ್ ನಾನು ನಿನ್ನೆ ಹಚ್ಚಿದ್ದೆ. ಇವತ್ತು ಪರ್ಪಲ್ ಆ್ಯಂಡ್ ಪಿಂಕ್ ಕಲರ್ ಹಚ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಫುಲ್ ಬ್ಲೂಮ್ ಆದಾಗ ಬಹಳ ಚೆನ್ನಾಗಿ ಕಾಣುತ್ತೆ. ವಾಸ್ನಲ್ಲಿ ಇಡ್ಲಿಕ್ಕಂತೂ ಬಹಳ ಚೆನ್ನಾಗಿರ್ತೈತಿ. ಇವು ಕಟಿಂಗ್ಸ್ನ ಹಚ್ಚಲಿಕ್ಕೆ ಮಾನ್ಸೂನ್ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಲ್ಲ, ಹಾಗಾಗಿ ನನ್ನ ಕೆಲಸ ಬಹಳ ಮಾನ್ಸೂನಲ್ಲಿ ಜಾಸ್ತಿ ಆಗಿದೆ. ನಾನು ಪ್ಲಾಂಟ್ಸ್ ಸೇಲ್ ಕೂಡ ಮಾಡೋದ್ರಿಂದ ಅದಕ್ಕೋಸ್ಕರನೂ ನಾನು ಸಾಕಷ್ಟು ಪ್ಲಾಂಟ್ಸ್ನ ಇವಾಗ ಕಟಿಂಗ್ಸ್ ಹಚ್ತಾ ಇದ್ದೀನಿ. ಅದರಲ್ಲಿ ಮ್ಯಾಕ್ಸಿಮಮ್ 80% ನಾನು ಸಕ್ಸಸ್ ಆಗ್ತಾ ಇದ್ದೀನಿ. ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು. ಆ್ಯಕ್ಚುಲಿ ಇವತ್ತು ನಾನು ಗಾರ್ಡನಿಂಗ್ ಕೆಲಸ ಮಾಡ್ತೀನೋ ಇಲ್ಲ ಅಂದ್ಕೊಂಡಿದ್ದೆ. ಯಾಕಂದರೆ ಧಾರವಾಡದಲ್ಲಿ ಸಖತ್ ಮಳೆ, ಬಹಳ ಇವತ್ತು ಮುಂಜಾನೆಯಿಂದ ಬರೀ ಜಿಟಿ ಮಳೆ ಹತ್ಬಿಟ್ಟೈತಿ. ಹಾಗಾಗಿ ನನಗೆ ಈ ಮಧ್ಯಾಹ್ನ ಮೇಲೆ ನನಗೊಂದು ಸ್ವಲ್ಪ ಟೈಮ್ ಸಿಕ್ತು. ಆವಾಗ ನಾನು ಈ ಕೆಲಸಗಳನ್ನು ಮಾಡಿದೆ. ಇವತ್ತಿಗೆ ನಾನು ಇಷ್ಟೇ ಕೆಲಸ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದಗಳು.